ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಹಲವರು ಅಸ್ವಸ್ಥಗೊಂಡು ಪುತ್ತೂರಿನ ಆಸ್ಪತ್ರೆಗೆ ದಾಖಲಾಗಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಾಣಿಯೂರಿನಲ್ಲಿ ಘಟನೆ ನಡೆದಿದೆ. ನಿನ್ನೆ ಕೊರತಂಜಲ್ ಉರುಸ್ ಕಾರ್ಯಕ್ರಮ ಇತ್ತು. ಈ ಘಟನೆಯಲ್ಲಿ ನಿರೀಕ್ಷೆಗೂ ಮೀರಿದಂತ ಜನ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಉಸಿರಾಟದ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಭಾರಿ ಜನಸ್ತೋಮದಿಂದಾಗಿ ರಸ್ತೆ ಬಂದ್ ಆಗಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಪುತ್ತೂರು ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕಾಣಿಯೂರು ಜೂನ್ 26ರಿಂದ 29ರವರೆಗೆ ಆಯೋಜಿಸಲಾಗಿದ್ದಂಥ ಉರುಸ್. ಅಂತಿಮ ದಿನ 30ರಿಂದ 40 ಸಾವಿರ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇತ್ತು. ಆದರೆ 1 ಲಕ್ಷಕ್ಕೂ ಅಧಿಕ ಮಂದಿ ಆಗಮಿಸಿದ್ರ ಬಗ್ಗೆ ಮಾಹಿತಿ ಇದೆ. ಒಮ್ಮೆಲೆ ಜನ ಒಂದೇ ಕಡೆಯಲ್ಲಿ ಹೆಚ್ಚಾಗಿ ಸೇರಿದ್ರಿಂದ ಅವ್ರು ಪ್ಲಾನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದು 30ರಿಂದ 40 ಸಾವಿರ ಜನ ಬರಬಹುದೇನೋ ಅಂತ ಭಾವಿಸಿದ್ರು. ಬಟ್ 1 ಲಕ್ಷ ಮಂದಿ ಸೇರ್ಪಡೆ ಆಗ್ಬಿಟ್ಟಿದ್ದಾರೆ. ಇದರಿಂದ ಎಲ್ಲವೂ ಸಮಸ್ಯೆ ಆಗಿದೆ. ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗ್ಬಿಟ್ಟಿದೆ. ಕೆಲವರು ಅಸ್ವಸ್ಥರಾಗಿದ್ದಾರೆ, ಕೆಲವರಿಗೆ ಉಸಿರಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕಾರಣಕ್ಕಾಗಿ ಅವರುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಮಾಡಲಾಗಿದೆ. ಮಸೀದಿಯ ಉರುಸ್ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿ ಈ ಒಂದು ಅವಘಡ ಸಂಭವಿಸಿರೋದು. ಹಲವರು ಅಸ್ವಸ್ಥಗೊಂಡಿದ್ದಾರೆ. ಸದ್ಯಕ್ಕೆ ಪುತ್ತೂರಿನ ಆಸ್ಪತ್ರೆಗೆ ಅವರುಗಳನ್ನು ದಾಖಲು ಮಾಡಲಾಗಿದೆ. ಅವರ ಆರೋಗ್ಯ ಯಾವ ರೀತಿ ಆಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಮಸೀದಿಯ ಉರುಸ್ ಕಾರ್ಯಕ್ರಮ ಆಯಿತು. ಹೆಚ್ಚಿನ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ಒಂದು 30ರಿಂದ 40 ಸಾವಿರ ಜನ ಸೇರ್ಬಹುದೇನೋ ಅಂತ ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಪಾರ್ಕಿಂಗ್ ಆಗಿರ್ಬೋದು, ಅಥವಾ ಕ್ಯೂನಲ್ಲಿ ನಿಂತ್ಕೊಳ್ಳೋದಾಗಿರ್ಬೋದು, ಸೊ ವೇದಿಕೆ ಆಗಿರ್ಬೋದು, ಇದೆಲ್ಲವೂ. ಆದರೆ ಸುಮಾರು 1 ಲಕ್ಷ ಜನ ಸೇರಿಬಿಟ್ರಂತೆ. ಆ ಕಾರಣಕ್ಕಾಗಿ ಸಮಸ್ಯೆ ಶುರು ಆಗಿದೆ. ಕೆಲವರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ, ಕೆಲವರಿಗೆ ಉಸಿರಾಟದ ಸಮಸ್ಯೆ ಶುರುವಾಗಿದೆ, ಕೆಲವರಿಗೆ ನೂಕು ನುಗ್ಗಲ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಇದರಿಂದ ಕೆಲವರು ಅಸ್ವಸ್ಥನೂ ಆಗಿದ್ದಾರೆ. ಸೊ ಅಂಥವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಯಾಕಂದರೆ ಪ್ಲ್ಯಾನ್ಡ್ ಆಗಿರಲಿಲ್ವಾ ಈ ಕಾರ್ಯಕ್ರಮ? ನೂಕು ನುಗ್ಗಲು ಉಂಟಾಗಿದೆ, ಅಸ್ವಸ್ಥರಾಗಿದ್ದಾರೆ ಅಂತಂದರೆ ಏನಾಗಿತ್ತು? ಜೊತೆಗೆ ಈಗ ಅಸ್ವಸ್ಥಗೊಂಡವರ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಹೌದು ದಿವ್ಯ, ಯಾಕಂದ್ರೆ ನಿರೀಕ್ಷೆಗೂ ಮೀರಿ ನಿನ್ನೆ ಈ ಆ ಭಾಗಕ್ಕೆ ಜನ ಬಂದಿದ್ರು. ಈ ಉರುಸ್ ಅನ್ನುವಂತ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಒಂದು ನಿರೀಕ್ಷೆ ಇರುತ್ತೆ, ಒಂದು 30ರಿಂದ 40 ಸಾವಿರ ಜನ ಬರ್ತಾರೆ ಅಂತ. ಅದು ಕೂಡ ನಿನ್ನೆ ಕೊನೆಯ ದಿನ ಆಗಿತ್ತು. ಈ ಕೊನೆಯ ದಿವಸ ಅಲ್ಲಿ ಒಂದು ರೀತಿ ಆಹಾರವನ್ನ ನೀಡ್ತಾರೆ. ಆಹಾರವನ್ನ ತಗೋಬೇಕು ಅಂತ ಸ್ವೀಕಾರ ಮಾಡ್ಬೇಕು ಅನ್ನುವಂತ ರೀತಿ ಅದು ಬಹಳ ಪವಿತ್ರವಾಗಿರುತ್ತೆ ಅನ್ನುವಂತ ಕಾರಣಕ್ಕೆ ತುಂಬಾ ಜನ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನಿನ್ನೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ರು ಅನ್ನುವಂತ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಸುಮಾರು 1 ಲಕ್ಷದವರೆಗೂ ಕೂಡ ಜನ ಬಂದಿದ್ರು. ಹಾಗಾಗಿ ಅಲ್ಲಿ ಅಷ್ಟರ ಮಟ್ಟಿಗೆ ಬೇಕಾದಂತ ವ್ಯವಸ್ಥೆ ಇರಲಿಲ್ಲ. ಮತ್ತು ಏನು ಸಂಚಾರ ವ್ಯವಸ್ಥೆ ಕೂಡ ಅಲ್ಲಿ ಒಂದು ರೀತಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಕೂಡ ಸಂಭವಿಸಿತ್ತು. ಇದರಿಂದಾಗಿ ಅಲ್ಲಿ ಸಿಕ್ಕಾಕೊಂಡಂತ ಜನರ ಪೈಕಿ ಅನೇಕ ಜನ ಒಂದು ರೀತಿ ಅಸ್ವಸ್ಥಗೊಂಡಿದ್ರು. ಉಸಿರಾಟ ಮಾಡೋದಕ್ಕೂ ಕೂಡ ಅವರಿಗೆ ಕಷ್ಟವಾಗಿತ್ತು. ಹಾಗಾಗಿ ಅಸ್ವಸ್ಥಗೊಂಡಂತವರನ್ನ ಪುತ್ತೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದು ಕಡಬ ತಾಲೂಕಿನ ಕಾಣಿಯೂರಿನಲ್ಲಿ ನಡೆದಿರುವಂತದ್ದು. ಕೂರತ್ ಕೈಯಲ್ ಉರುಸ್ ಕಾರ್ಯಕ್ರಮದಲ್ಲಿ ಒಂದು ಘಟನೆ ಸದ್ಯ ನಡೆದಿರುವಂತದ್ದು. ಮತ್ತು ಇದರೊಂದಿಗೆ ಭಾರಿ ಜನಸ್ತೋಮದಿಂದ ಅಲ್ಲಿನ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಅದು ರಾಜ್ಯ ಹೆದ್ದಾರಿಯ ಸಮೀಪ ಬರುವಂತದ್ದು. ಈ ನಿರೀಕ್ಷೆಗೂ ಮೀರಿ ಜನ ಬಂದ ಕಾರಣದಿಂದ ಈ ತರ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೀತಾ ಇದೆ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.